ನೋಡಪ್ಪ ಕ್ವಶನ್ ಏನಿದೆ 10 ವರ್ಷಗಳ ಹಿಂದೆ ತಂದೆ ಮತ್ತು ಮಗನ ವಯಸ್ಸಿನ ಅನುಪಾತ 6:1 ಮತ್ತು 10 ವರ್ಷಗಳ ನಂತರ ತಂದೆ ಮತ್ತು ಮಗನ ವಯಸ್ಸಿನ ಅನುಪಾತ 2:1. ಹಾಗಾದರೆ ತಂದೆ ಮತ್ತು ಮಗನ ವಯಸ್ಸಿನ ಪ್ರಸ್ತುತ ವಯಸ್ಸೆಷ್ಟು? ಇಂಗ್ಲಿಷ್ ನೋಡಿ, ದ ಏಜ್ ರೇಷಿಯೋ ಆಫ್ ಫಾದರ್ ಅಂಡ್ ಹಿಸ್ ಸನ್ ಬಿಫೋರ್ 10 years is 6:1. After 10 years it becomes 2:1. Then find out the present age of father and son ಅಂತ ಕೊಟ್ಟಿದ್ದಾರೆ. ಹೌದಾ? 10 years back the ratio is 6:1. 10 years after ಅಂದ್ರೆ ಪ್ರೆಸೆಂಟ್ ಏಜ್ ಗಿಂತ ಪ್ರೆಸೆಂಟ್ ಇಂದ 10 years after ಅಂದ್ರೆ 10 years ಪ್ಲಸ್ ಅಲ್ಲ. ಹೌದಾ? ಸೊ ಏಜ್ ಗ್ಯಾಪ್ ಎಷ್ಟಿದೆಯಪ್ಪ? ಇಲ್ಲಿಂದ ಇಲ್ಲಿಗೆ 10 ವರ್ಷ ಹಿಂದೆ 10 ವರ್ಷ ಮುಂದೆ ಇದ್ರೆ ಏಜ್ ಗ್ಯಾಪ್ ಬಿಟ್ವೀನ್ is 20 years. ಅದೇ ತರನೇ 10 years back 6:1. Now after 10 years it becomes 2:1. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, the age gap between father and his son is always same. ನೋಡಿ, ಇಲ್ಲಿ ಡಿಫರೆನ್ಸ್ 5 ಇದೆ, ಇಲ್ಲಿ ಡಿಫರೆನ್ಸ್ 1 ಇದೆ. To make it as difference 5 by multiplying 5 on both sides, then it becomes 10:5. ನೋಡಿ, 6 ಏಜ್ ಇದ್ದು ಫಾದರ್ದು ಮತ್ತೆ ಸನ್ದು. ಫಾದರ್ 6 ಏಜ್ ಇದ್ದು ಎಷ್ಟಾಗಿದೆಯಪ್ಪ? 10 ಆಗಿದೆ ಅಂದ್ರೆ 4 ಇನ್ಕ್ರೀಸ್ ಆಗಿದೆ. ಅದನ್ನೇ ಸನ್ ಏಜ್ 1 ಇದ್ದು 5 ಆಗಿದೆ ಅಂದ್ರೆ 4 ಇನ್ಕ್ರೀಸ್ ಆಗಿದೆ. ನನ್ನ ಪ್ರಕಾರ 4 ಏಜ್ ಇನ್ಕ್ರೀಸ್ ಆಗಿದೆ, ಅವನ ಪ್ರಕಾರ ಗ್ಯಾಪ್ ಎಷ್ಟಿದೆಯಪ್ಪ? 20 years ಇನ್ಕ್ರೀಸ್ ಆಗಿದೆ. ಸೊ ಮಲ್ಟಿಪ್ಲೈಡ್ ಬೈ 5. ಸೊ ಪ್ರೆಸೆಂಟ್ ಏಜ್ ಫೈಂಡ್ ಮಾಡಬೇಕು ಅಂದ್ರೆ ಯಾವ್ದಾದ್ರು ಫೈಂಡ್ ಮಾಡ್ಕೊಳ್ಳಿ. 10 ವರ್ಷ ಹಿಂದೆ ಫೈಂಡ್ ಮಾಡ್ಕೊಳ್ಳಿ, ಅಥವಾ 10 ವರ್ಷ ಮುಂದಿನ ಫೈಂಡ್ ಮಾಡ್ಕೊಳ್ಳಿ. ನಾನು 10 ವರ್ಷ ಮುಂದಿನ ಏಜ್ ಫೈಂಡ್ ಮಾಡ್ಕೊತೀನಿ. 10 into 5 it becomes 50 and 5 into 5 it becomes 25. ಏಜಸ್ ಯಾವುದು? ಯಾವ ಏಜಸ್ ಇದು? 10 ವರ್ಷ ಆದ್ಮೇಲೆ, 10 ವರ್ಷ ಹಿಂದೆ ಬರಬೇಕು ಅಂದ್ರೆ ಆಫ್ಟರ್ 10 years the ages are 50 and 25. now ಏನಾಗಿರುತ್ತಪ್ಪ? 50 minus 10 is equal to 40 and 25 minus 10 is equal to 15. Next question ನೋಡಿ, the low quality sugar of price 56 mixed with high quality sugar 59 rupees, then the mixture price is 58 rupees. then what is the ratio of mixture ಅಂತ ಕೇಳಿದ್ದಾರೆ. ನೋಡಪ್ಪ, ಕಡಿಮೆ ಗುಣಮಟ್ಟದ ಸಕ್ಕರೆಯ ರೂಗಳು, ಪ್ರತಿ ಕೆಜಿಗೆ ರೂಗಳು 56 ರೂಗಳು, ಹಾಗೂ ಉತ್ತಮ ಗುಣಮಟ್ಟದ ಸಕ್ಕರೆಯ ಬೆಲೆ 59 ರೂಗಳು. ಆ ಎರಡು ಸೇರಿದ ಮಿಶ್ರಣದ ಬೆಲೆ 58 ರೂಗಳಾಗಿದ್ದರೆ ಆ ಸಕ್ಕರೆಗಳ ಮಿಶ್ರಣದ ಅನುಪಾತ ಎಷ್ಟು ಅಂತ ಕ್ವಶನ್ ಕೇಳಿದೆ. ಹೌದಾ? ಸೊ ಲೋ ಕ್ವಾಲಿಟಿ ಶುಗರ್ ಪ್ರೈಸ್ ಎಷ್ಟಪ್ಪ? 56 ರೂಪೀಸ್. ಹಾಗೆ ಹೈ ಕ್ವಾಲಿಟಿ ಪ್ರೈಸ್ ಎಷ್ಟು? 59 ರೂಪೀಸ್. ಟೋಟಲ್ ಮಿಕ್ಸ್ಚರ್ ಎಷ್ಟು ಬಂದಿದೆ? 58 ರೂಪೀಸ್. ಅಂದ್ರೆ ಇಟ್ ಈಸ್ ಬೇಸ್ಡ್ ಆನ್ ಬಟರ್ಫ್ಲೈ ಮೆಥಡ್. ಹೌದಾ? ಚಿಟ್ಟೆ ಮೆಥಡ್ ಅಂತ ಕರೀತಾರೆ. ಸೊ 58 minus 56 how much? 2. again 59 minus 52 1. the ratio of low quality sugar with high quality sugar is the ratio of 1:2 in the mixture. Okay, next question. The radius of a wheel of car is 35 cm and it rotates 200 times. Then find out the distance it traveled ಅಂತ ಕೊಟ್ಟಿದ್ದಾರೆ. ಒಂದು ಕಾರಿನ ಚಕ್ರದ ಎಂತರ ಬಗ್ಗೆ ರೇಡಿಯಸ್ಗೆ ತ್ರಿಜ್ಯ, ಕಾರ್ ಕಟ್ಟಿಲ್ಲ ಸೆಂಟಿಮೀಟರ್. ಒಂದು ಕಾರಿನ ಚಕ್ರದ ತ್ರಿಜ್ಯವು 35 ಸೆಂಟಿಮೀಟರ್ ಆಗಿದ್ದು ಅದು 200 ಬಾರಿ ಸುತ್ತುತ್ತದೆ. ಹಾಗಾದ್ರೆ ಆ ಕಾರು ಕ್ರಮಿಸಿದ ದೂರ ಎಷ್ಟು? ಅದಕ್ಕೆ ನಾನು ಫಾರ್ಮುಲಾ ಹೇಳಿದೆ, ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು 2πr into number of rotations ಅಂತ ಹೇಳಿದೆ. ಹೌದಾ? ಸೊ 2πr ಯಾಕೆ ತಗೋತೀವಿ? the traveling, the rotation of wheel depends on the circumference of the circle. ಆ wheel ನ circumference ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ 2 ಅಂದ್ರೆ 2 into pi value is 22/7 into radius of the wheel is 35 cm into number of rotation ಎಷ್ಟಪ್ಪ? 200.
So divide 7 ones are 7 5s are 5 into 2 10 10 into 22 220 into 200 is equal to 44,000 centimeters. It can be converted into kilometer by dividing 1 lakh centimeter. ಹೌದೇನು? So ಹಾಗಾಗಿ it becomes how many kilometers? 0.44 kilometers. Right. Next question ನೋಡಿ. If the side of a square increased by 20%, then the total area changes in percentage ಅಂತ ಕೇಳಿದ್ದಾರೆ. ಒಂದು ಚೌಕದ ಬದಿಯು 20% ಹೆಚ್ಚಳಗೊಂಡಿದ್ದು ಅದರ ವಿಸ್ತೀರ್ಣದಲ್ಲಿ ಆದ ಶೇಕಡಾವಾರು ಬದಲಾವಣೆ ಅಂತ ಕೇಳಿದ್ದಾರೆ. ಸೊ ನಮಗೇನಪ್ಪ ಏರಿಯಾ ಆಫ್ ದಿ ಸ್ಕ್ವೇರ್ ಫಾರ್ಮುಲಾನು a ಸ್ಕ್ವೇರ್ ಆರ್ ಸೈಡ್ ಇಂಟು ಸೈಡ್. ಹೌದಾ? ಸೊ ಸಪೋಸ್ ಇನಿಷಿಯಲಿ ಐ ಟುಕ್ a as 10 cm ಅಂತ ಅನ್ಕೊಂಡಿದ್ರೆ a square is equal to 100 cm square ಬರ್ತದೆ. Instead of that one ಈಗ 10 ಗೆ 20% increase ಆಗಿದೆ, 2 ಜಾಸ್ತಿ ಆಗಿದೆ. ನಾವು ಈಗ ಎಷ್ಟಾಗಿದೆ? 2 ಇದ್ದಿದ್ದು ಎಷ್ಟಾಗಿದೆಯಪ್ಪ? 12 ಆಗಿದೆ ಸೈಡ್. ಸೊ 12 ಸ್ಕ್ವೇರ್ is nothing but 144 cm square. ಹೌದಾ? 100 ಇದ್ದಿದ್ದು 144 ಆಗಿದೆ. ಅಂದ್ರೆ ಇನ್ಕ್ರೀಸ್ ಎಷ್ಟಾಗಿದೆಯಪ್ಪ? 44. ಯಾವ್ದಕ್ಕಿಂತ? 100 ಗಿಂತ into 100 is equal to 44%. ಇದಕ್ಕಿಂತ ಒಂದು ಜನರಲ್ ಫಾರ್ಮುಲಾ ಏನಪ್ಪ? ನಮಗೆ ಬಂದಿದೆ a plus b plus a into b into 100. ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ? 20% ಇನ್ಕ್ರೀಸ್ ಆಗಿದೆ. You have to write 20% plus 20% plus 20 into 20 400 divided by 100. So add 20 plus 20 40 plus 20 cancel 40 is equal to 44%. So with the concept with the form, right? Ready? If the ratio of A and B is 5:3 and the ratio of B and C is 5:7, then find out the ratio of A, B, C. ನೋಡಪ್ಪ, A ಮತ್ತು B ಗಳ ಅನುಪಾತವು 5:3 ಹಾಗೂ B ಮತ್ತು C ಗಳ ಅನುಪಾತವು 5:7 ಆಗಿದ್ದರೆ A, B, C ಯ ಅನುಪಾತ ಎಷ್ಟು? ಕ್ವಶನ್ ಕೇಳಿದ್ರು. ಹೌದಾ? ಸೊ A, B, C. ಹೌದಾ? ಇಲ್ಲಿ ರಿಪೀಟ್ ಯಾವ್ದಾಗಿದೆ? B ಆಗಿದೆ. ಅದಕ್ಕೋಸ್ಕರ ಸೆಂಟ್ರಲ್ ಬರ್ತಿದ್ದೀನಿ. ಈ ರೇಷಿಯೋ ಆಫ್ A, B is 5:3. Leave it as it is. Next step ಅಲ್ಲಿ the ratio of B and C is 5:7. ಸೊ ಏನಿಲ್ಲ, ಜಸ್ಟ್ ಇಲ್ಲಿ ಕಾಪಿ ಮಾಡಿ, 3 ನ ಕಾಪಿ ಮಾಡಿ, ಜಸ್ಟ್ ಇಲ್ಲಿ 5 ನ ಕಾಪಿ ಮಾಡಿ, ಜಸ್ಟ್ ಮಲ್ಟಿಪ್ಲೈ 5 5s are 25, 3 5s are 15, 3 7s are 21. This is the ratio of A, B, C. Got it? Next question ನೋಡಿ, based on algebra question. ಹೌದಾ? ಸೊ ಈ ಡಾಟಾ ಹೇಗಿದೆ ಅಂದ್ರೆ a plus b whole square into a minus b whole square ಫಾರ್ಮುಲಾ ಬರೀಬಹುದಲ್ವಾ? ಸೊ ಡಿನಾಮಿನೇಟರ್ ಹೇಗೆ ಬರೀಬಹುದು? a square plus b square ಅಂತ ಬರೀಬಹುದು. ಹೌದಾ? ಸೊ a plus b whole square into a minus b whole square can be written as 2a square plus b square whole divided by a square plus b square ಬರೀಬಹುದು. So a square plus b square cancel, a square plus b square cancel. Finally we got answer 2. Ready? Next question, multiplication of 343 into 343 into 343. ನೋಡಿ ಆಪ್ಷನ್ ಯೂನಿಟ್ ಡಿಜಿಟ್ ಬೇರೆ ಬೇರೆ ಇದೆ. ಹೌದಾ? ಜಸ್ಟ್ ಸಾಲ್ವಿಂಗ್ ಬೈ ಯೂಸಿಂಗ್ ಯೂನಿಟ್ ಡಿಜಿಟ್. 3 3s are how much? 9. 9 ಇರೋ ಆಪ್ಷನ್ ಒಂದೇ ಇದೆ. ಸೊ ಬಿ ಇಸ್ ದ ಆನ್ಸರ್. ನೋಡಿ ಕ್ವೆಶ್ಚನ್ ನೋಡಿ, the simple interest for 2 years is 42 rupees and compound interest for 2 years is 51 rupees at the same rate of interest.
ಫೈಂಡ್ ಔಟ್ ದಿ ಪ್ರಿನ್ಸಿಪಲ್ ಅಂತ ಹೇಳಿದರೆ, ಒಂದೇ ಬಡ್ಡಿ ದರದಲ್ಲಿ 2 ವರ್ಷಗಳಿಗೆ ಸರಳ ಬಡ್ಡಿಯು 42 ರೂಪಾಯಿ ಹಾಗೂ ಚಕ್ರ ಬಡ್ಡಿಯು 51 ರೂಪಾಯಿಗಳಾಗಿದ್ದರೆ ಅಸಲನ್ನು ಕಂಡುಹಿಡಿಯಿರಿ. ಹೌದಾ? ಸ್ವಲ್ಪ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು? 2 ವರ್ಷಕ್ಕೆ 42 ಆದ್ರೆ ಪ್ರತಿ ವರ್ಷ ಎಷ್ಟಾಗುತ್ತೆ? 21 rupees. 21 into 21 ಆಯ್ತಾ? ನೆಕ್ಸ್ಟ್ 42 ಮತ್ತೆ 51 ಡಿಫರೆನ್ಸ್ ಎಷ್ಟಿದೆಪ್ಪ? ಡಿಫರೆನ್ಸ್ ಎಷ್ಟಿದೆ? 9 ಇದೆ. ಜಸ್ಟ್ ಯು ಹ್ಯಾವ್ ಟು ರೈಟ್ 9 only. 3 3s are 3 7s are 3 1s are 3 7s are. Then the principal is 49 rupees. 49.